ಹಾಯ್ ಐ ಆಮ್ ಡಾಕ್ಟರ್ ಪ್ರದೀಪ್. ಸೊ ನಿಮಗೆ ಮ್ಯಾರೇಜ್ ಆಗಿ 1 year ಆಯ್ತು, 2 years ಆಯ್ತು, ಮಕ್ಕಳಾಗ್ತಿಲ್ಲ ಅಂತ ಫೀಲ್ ಮಾಡ್ತಿದ್ದೀರಾ? ಸೊ ಆಗಿದ್ರೆ ಈ ವಿಡಿಯೋ ನಿಮ್ಗೆನೆ. ಇತ್ತೀಚೆಗೆ ಮಕ್ಕಳಾಗ್ತಿಲ್ಲ ಅಂತ ಬರುವಂತ ಪೇಷಂಟ್ಸ್ ತುಂಬಾ ಜನ ಆಗಿದೆ. ಯಾಕೆ ಅಂತ ನೋಡಿದಾಗ ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಇನ್ಫರ್ಟಿಲಿಟಿ ಅಂತ ತಗೊಂಡಾಗ ಅದಕ್ಕೆ ಕಾಸಸ್ ಅಂತ ಹೇಳ್ತೀವಿ. ಸೊ ಒಂದು ಮೇಲ್ ರೀಸನ್ ಆಗ್ತಾರೆ, ಇನ್ನೊಂದು ಫೀಮೇಲ್ ರೀಸನ್ ಆಗ್ತಾರೆ. ಸೊ ನಾವು ಮೇಲ್ ರೀಸನ್ ಅಂತ ನೋಡಿದಾಗ ಸೊ ಇಡಿ ಅಂತ ಹೇಳ್ತೀವಿ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿರ್ಬೋದು, ಅಥವಾ ಫಿಸಿಕಲ್ ಅಥವಾ ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಅಥವಾ ನೀವು ಮಾಡುವಂತ ವರ್ಕ್ ಆಗಿರ್ಬೋದು, ಆಲ್ಕೋಹಾಲ್, ಸ್ಮೋಕಿಂಗ್. ಸೊ ಇದೆಲ್ಲಾನು ನಿಮ್ಗೆ ರೀಸನ್ಸ್ ಆಗುತ್ತೆ. ಸೊ ಇದರಿಂದ ನಿಮಗೆ ಕ್ವಾಲಿಟಿಯಲ್ಲಿ ಆಗಿರ್ಬೋದು ಅಥವಾ ಕ್ವಾಂಟಿಟಿಯಲ್ಲಿ ಆಗಿರ್ಬೋದು ಸ್ಪರ್ಮ್ ಹೆಲ್ತ್ ಅನ್ನೋದು ಹಾಳಾಗುತ್ತೆ. ಸೊ ಇದು ಆಗೋದ್ರಿಂದ ನಿಮಗೆ ನಾರ್ಮಲ್ ಆಗಿ ಕನ್ಸೀವ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಇದನ್ನ ಫೀಮೇಲ್ ಅಂತ ತಗೊಂಡಾಗ ಸೊ ಫೀಮೇಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಸೊ ದಟ್ ಈಸ್ ಥೈರಾಯ್ಡ್ ಆಗಿರ್ಬೋದು, ಅಥವಾ PCOD ಆಗಿರ್ಬೋದು, ಅಥವಾ ಫೈಬ್ರಾಯ್ಡ್ ಆಗಿರ್ಬೋದು, ಅಥವಾ ಎಂಡೋಮೆಟ್ರಿಯೋಸಿಸ್ ಆಗಿರ್ಬೋದು. ಸೊ ಇದೆಲ್ಲಾನು ಫೀಮೇಲ್ ಇನ್ಫರ್ಟಿಲಿಟಿಗೆ ತುಂಬಾ ರೀಸನ್ಸ್ ಆಗುತ್ತೆ. ಸೊ ಇದೆಲ್ಲ ಯಾಕೆ ಆಗುತ್ತೆ ಅಂತ ಹೇಳಿದಾಗ ನಾರ್ಮಲ್ ಹೆಲ್ತಿ ಲೈಫ್ ಲೀಡ್ ಮಾಡ್ತಿಲ್ಲ, ಪ್ರಾಪರ್ ಫುಡ್ ಇಲ್ಲ, ನಿದ್ದೆ ಇಲ್ಲ, ಸ್ಟ್ರೆಸ್ ಮಾಡ್ಕೋತಿದ್ವಿ ಅಂದಾಗ ನಾರ್ಮಲ್ ಆಗಿ ಈ ತರ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇದರಿಂದ ಇನ್ಫರ್ಟಿಲಿಟಿ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ.